ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಇನ್ನ ಮೇಲೆ ನಿಮ್ಮ ಮನೆ ಹತ್ರ ಸಮೀಕ್ಷೆಗಾದ್ರಿ ಹೊರಗಡೆ ಬಂದ್ರೆ ಯಾವ ಕಾಲಕ್ಕೂ ಯಾರು ಜಾತಿಯನ್ನ ಪರಿಗಣಿಸಬೇಡಿ. ಇರೋದೇ ಒಂದು ಗಂಡು ಹೆಣ್ಣು, ತಂದೆ ತಾಯಿ ಬಿಟ್ಟರೆ ನಮ್ಮಲ್ಲಿರ್ತಕ್ಕಂಥ ಎರಡೇ ಜಾತಿ, ಸ್ತ್ರೀ ಮತ್ತು ಪುರುಷ. ಇಂಥದ್ದು ತಲೆಗೆ ಹಾಕ್ಕೊಳ್ಳಿ. ನಾಳೆ ಮುಂದಿನ ದಿವಸ ಎಷ್ಟು ಕಷ್ಟ ಇದೆ ಅಂದರೆ, ಶನೇಶ್ವರ ಕುಂಭರಾಶಿಯಲ್ಲಿ ಕೂತಿದ್ದಾನೆ, ನಿಮಗೆಲ್ಲ ಕಾಯಿಲೆ ಕಸಾಲೆ ಬರುತ್ತೆ. ನಾಳೆ ಆ ಜಾತಿ ಈ ಜಾತಿ ಅಂತ ಹೇಳಿದ್ರೆ, ಕಸ ಗುಡಿಸ್ದೇ ಇದ್ದವು ನೀನು ದರಿದ್ರ ಜಾತಿ ಅಂತ ಹೇಳಿದ್ರೆ ಬೈತಾರ? ಮಾಡಬಾರ್ದು ಹಾಗೆ. ಎಷ್ಟೇ ಕಾಲಕ್ಕಾದರೂ ನಾವು ಒಬ್ಬ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡಿಬೇಕು. ತಿರುಪತಿಗೆ ಹೋದರೆ ವೆಂಕಟರಮಣನ ಸ್ಮರಣೆಯನ್ನು ಮಾಡಿಕೊಂಡಾದ್ರೆ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂಗಳಾನುಗ್ರಹ ಪಡಿಬೇಕಾದ್ರೆ ತಲೆ ಬಾಗಲೇಬೇಕು. ಅಯ್ಯೋ ನೀನು ಕ್ಷೌರಿಕ, ನಾನು ತಲೆ ಬಾಗಲ್ಲ ಅಂತ ಹೇಳ್ತೀರಾ? ಎಲ್ಲರಿಗೂ ತಲೆ ಬಾಗಬೇಕು. ಒಬ್ಬ ಕಸ ಗುಡಿಸೋನಿಂದ ಹಿಡಿದು ಎಲ್ಲ ವರ್ಗದವರು. ಇಡೀ ಜಗತ್ತಲ್ಲಿ 63 ಜಾತಿ ಇದೆ. 63 ಜಾತಿಯನ್ನು ಎಲ್ಲರೂ ನಾನಿದ್ದೀನಿ ಅಂತ ಪರಮೇಶ್ವರ. ಅದಕ್ಕೆ ಎಲ್ಲ ಈಶ್ವರನ ದೇವಸ್ಥಾನದಲ್ಲೂ 63 ನಾಯನ್ಮಾರುಗಳೊಂದು ವಿಗ್ರಹ ಇದೆ. ಚೊಪ್ಲಿ ಹೊಲಿಯೋನಿಂದ ಹಿಡಿದು, ಅಗಸನಿಂದ ಹಿಡಿದು, ಮೀನು ಹಿಡಿಯೋನಿಂದ ಹಿಡಿದು ಎಲ್ಲ ವರ್ಗದವರು. ನೀವು ಮತ್ತೆ ಮಾತ್ರ ಹೇಳ್ತಾ ಇದ್ದೀನಿ, ಅವತ್ತು ಯತ್ನಾಳವರು ಇನ್ನೊಂದು ಮಾತು ಹೇಳಿದ್ರು, ಅದು ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಆ ಮಾತು ನಿಜ. ಇವತ್ತಿರ್ತಕ್ಕಂಥ ಸರ್ಕಾರ ಎಷ್ಟು ದರಿದ್ರದವರು ಅಂದರೆ, ಎಲ್ಲ ಜಾತಿಯಲ್ಲೂ ನಿಮಗೆ ಜನ ಯಾಕೆ ಬೇಕು? ಗೌಡ್ರಲ್ಲಿ ಗೌಡ ಒಬ್ಬನೇ, ಮೀಸೆ ಇಟ್ಕೊಂಡವ್ನು ಗೌಡ ಒಬ್ಬನೇ, ರೆಡ್ಡಿ ಒಬ್ಬನೇ. ಅದರಲ್ಲಿ ವಿಭಿನ್ನ ಮಾಡ್ಕೊಂಡು ಕೂತ್ಕೊಂಡು ಇರ್ತಕ್ಕಂಥ ಎಲ್ಲ ಜಾತಿನೂ ಛಿದ್ರ ಮಾಡಿಕೊಂಡು ಆದಿರ್ದವರು ಒಳಗಡೆ ತುಂಬಿಸ್ಕೊಳ್ಳೋಕ್ಕೆ ಯಾವುದೇ ಜನಾಂಗ ಆವತ್ತು ಬ್ರಿಟಿಷರ ಏನು ಗುಂಡಿಟ್ಟು ಸಾಯಿಸಿದ್ರು, ಇವತ್ತು ಜಾತಿವಾದ ಮಾಡೋದು ಏನಾದರೂ ಸಾಯಿಸ್ತಾ ಇದ್ರೆ ಗುಂಡಿಡದೆ ಸಾಯಿಸ್ತಕ್ಕಂಥವ್ರು ಯಾರಾದರೂ ಇದೆ, ಇದು ನಮ್ಮ ಕರ್ನಾಟಕ ಸರ್ಕಾರ ದರಿದ್ರ ಜನ.